ಸರ್ ನೀವು ಹೇಳಿ ಈಗ ಅಂದರೆ ಐಶ್ವರ್ಯ ಅವರು ಒಳ್ಳೆ ಫ್ರೆಂಡ್ ಆಗಿ ಅಂದ್ರೆ ಈ ಮಟ್ಟಕ್ಕೆ ಜರ್ನಿ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಬಿಗ್ ಬಾಸ್ ಮನೇಲಿ ಇದ್ದಾಗ? ಇಲ್ಲ, ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಬಿಗ್ ಬಾಸ್ಗೆ ನಾನು ಒಳಗೆ ಬರೋಕ್ಕೆ ಮುಂಚೆ ಅಂದರೆ ಐಶ್ವರ್ಯ ಅವ್ರು ಒಬ್ರು ಯಾರ ಹತ್ರನೋ ಹೇಳಿದ್ರು, ಓ ಶಿಶಿರ್ ಬರ್ತಾ ಇದ್ದಾರಾ ಅಂದರೆ ಒಂದು ದಿನದ ಮುಂಚೆ ಗೊತ್ತಾಗಿತ್ತಲ್ಲ ನಾನು ಹಿಂಗೆ ಬರ್ತಾ ಇದ್ದೀನಿ ಅಂತ. ಒಂದು ಕಾಮನ್ ಫ್ರೆಂಡಿಂದ ಗೊತ್ತಾಗಿದೆ ಅವ್ರಿಗೆ. ಅವ್ರು ನನಗಿಂತ ಎಕ್ಸೈಟ್ ಆಗಿದ್ದಾರೆ, ಶಿಶಿರ್ ಬರ್ತಾ ಇದ್ದಾರೆ ಅಂತ ಎಕ್ಸೈಟ್ ಆಗಿದ್ದಾರೆ. ಬಟ್ ಯಾವುದೇ ನನಗೆ ಈ ಥರ ಒಂದು ಬಾಂಡಿಂಗ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಗ್ ಬಾಸ್ ಒಳಗೆ. ಬಿಕಾಸ್ ನಂಗೆ ಗೊತ್ತಿರಲಿಲ್ಲ, ಬಿಕಾಸ್ ಐಶ್ವರ್ಯ ಜೊತೆ ಕೆಲಸ ಮಾಡಿದಷ್ಟೇ. ನಾನು ಇನ್ನೂ ಮೊದಲನೇ ವಾರ 2ನೇ ವಾರ ಹೋಗಿ ಬನ್ನಿ ಅಂತಲೇ ಕರೆದಿರೋದು ಇವಳನ್ನ. ಹೋಗು ಬಾ ಅನ್ನೋ ಸಿಂಗಲರ್ಗೆ ಬಂದೇ ಇರಲಿಲ್ಲ. ಸೊ ಅದು ಹೋಗ್ತಾ ಹೋಗ್ತಾ ಇವ್ರ ಮನ್ಸು ಎಷ್ಟು ಒಳ್ಳೇದು, ಎಷ್ಟು ಪರಿಶುದ್ಧವಾಗಿದೆ ಅಂತ ಅರ್ಥ ಮಾಡ್ಕೊಳ್ತಾ ಹೋದೆ. ಆ್ಯಂಡ್ ಯಾರಿಗೂ ಕೆಟ್ಟದ್ದು ಬಯಸುವಂಥ ವ್ಯಕ್ತಿತ್ವ ಅಲ್ವೇ ಅಲ್ಲ ಇವರು. ಎಲ್ಲರೂ ಚೆನ್ನಾಗಿರಬೇಕು, ಇವರು ಕೆಟ್ಟದ್ದು ಮಾಡಿದವ್ರಿಗೂ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ಸೊ ಆ ಥರ ಒಂದು ಮನಸ್ಥಿತಿ ಇರೋರು ತುಂಬ ರೇರ್ ಈಗಿನ ಪ್ರಪಂಚದಲ್ಲಿ. ಸೊ ಅದೆಲ್ಲೋ ಕನೆಕ್ಟ್ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ನಂಗೆ ಲೈಫ್ ಲಾಂಗ್ ಒಂದು ಒಳ್ಳೆ ವ್ಯಕ್ತಿ ಆ್ಯಸ್ ಅ ಫ್ರೆಂಡ್ ಸಿಕ್ಕಿದ್ರು ಅನ್ನೋದು ನಂಗೆ ತುಂಬ ಖುಷಿ ಇದೆ ನನಗೆ. ನನ್ನ ಕೊನೆ ಪ್ರಶ್ನೆ, ತುಂಬ ಟೈಮ್ ತಗೊಂಡ್ರೆ ನೀವು ನನಗೆ ಒಡೆಯೋ ಥರನೇ ಕಾಣಿಸ್ತಾ ಇದೆ. ಸೊ ನನ್ನ ಕೊನೆ ಪ್ರಶ್ನೆ ಏನಂದರೆ, ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ? ಮೋಕ್ಷಿತಾ ಅವರು ಯಾವಾಗ ಭೇಟಿ ಮಾಡ್ತಾರೆ ನಿಮ್ಮನ್ನು? ಆ್ಯಂಡ್ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಸಾಕಷ್ಟು ಜನಕ್ಕೆ ಹೊಟ್ಟೆ ಉರಿ ಕೂಡ ಇದೆ, ಇನ್ನೂರು ಜೊತೆಲೇ ಇದ್ದಾರಲ್ಲ 3 ಜನ ಅನ್ನೋದು. ಸೊ ಅದ್ರ ಬಗ್ಗೆ ಹೇಳಿ. ಸೊ ಮೋಕ್ಷಿತಾ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿ ಈಸ್ ಬಿಸಿ ವಿತ್ ಹರ್ ಓನ್ ವರ್ಕ್ ಆ್ಯಂಡ್ ನಾವು ನಮ್ಮ ಕೆಲಸದಲ್ಲೂ ನಾವು ಬಿಸಿ ಇದ್ದೀವಿ. ಮೋಕ್ಷಿತಾನ ಗಣೇಶೋತ್ಸವ ಒಂದು ಕಾರ್ಯಕ್ರಮ ನಡೀತು ರೀಸೆಂಟಾಗಿ ಇವೆಂಟಲ್ಲಿ, ಅಲ್ಲಿ ಮೀಟ್ ಮಾಡಿದ್ವಿ. ಅಲ್ಲೊಂದಷ್ಟು ಮಜಾ ಮಾಡಿದ್ವಿ, ಗೇಮ್ಸ್ ಎಲ್ಲ ಆಡಿಸಿದ್ರು. ಸೊ ವೇರ್ ಆಲ್ವೇಸ್ ದೇರ್, ಐ ಮೀನ್ ಟುಗೆದರ್ ಆಸ್ ಫ್ರೆಂಡ್ಸ್. ಬಟ್ ನಮ್ಮ ಕೆಲಸದಲ್ಲಿ ನಾವು ಬಿಸಿ ಇರೋದ್ರಿಂದ ವಿ ಜಸ್ಟ್ ಡೋಂಟ್ ಮೀಟ್ ಆಫನ್. ಟ್ರಿಪ್ ಅಂತ ಇನ್ನೂ ನಾವು ಏನು ಪ್ಲಾನ್ ಅನ್ಪ್ಲಾನ್ಡ್. ಆದ್ರೆ ನೀವು ಕಾರ್ ಓಡಿಸಿದ್ರೆ ಅವ್ರಿಗೆ ಭಯ ಆಗತ್ತಂತಲ್ಲ ಅವರಿಗೆ ಮತ್ತೆ ಫಸ್ಟ್ ಟ್ರಿಪ್ಪಲ್ಲಿ ಅದು ಹೇಳಿದಷ್ಟೇ. ಬಟ್ ಆನ್ ಅ ಸೀರಿಯಸ್ ನೋಟ್ ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅವರು. ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ಅಂಡ್ ಅವ್ರು ಡ್ರೈವ್ ಮಾಡ್ಬೇಕಾದ್ರೆ ಏನು ಚಿಂತೆ ಇಲ್ದಂಗೆ ಕುತ್ಕೋಬಹುದು ಕಾರಲ್ಲಿ. ನಾ ಸುಮ್ಮನೆ ರೇಕ್ಸಕ್ಕೆ ಒಂದು ವ್ಲಾಗ್ ಮಾಡಿದಷ್ಟೇ. ಅದು ಸೊ ಫ್ಯಾಂಟಾಸ್ಟಿಕ್ ಡ್ರೈವರ್. ಸೊ ಮತ್ತೆ ಆದಷ್ಟು ಬೇಗ ನಿಮ್ಮ 3 ಜನನ ನೋಡಕ್ಕೂ ಫ್ಯಾನ್ಸ್ ತುಂಬಾ ಜನ ಕಾಯ್ತಾ ಇದ್ದಾರೆ. ತುಂಬಾ ಫ್ಯಾನ್ ಪೇಜಸ್ ಇದೆ ನಿಮ್ಮಿಬ್ರಿಗೂ. ಸೊ ನಿಮ್ಮ ಫ್ಯಾನ್ಸಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ? ಇದು ಎಂದೂ ಮುಗಿಯದ ಸಂಬಂಧ ಆಗಿರ್ಲಿ ನಮ್ಮ ಮಧ್ಯ ಮತ್ತೆ ನಿಮ್ಗೆ. ನಮ್ಮ ಫ್ಯಾನ್ಸ್ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಅಂತ ಹೇಳ್ತೀವಿ ನಾವು ಯಾವಾಗಲೂ. ಸೊ ನಮ್ಮ ಸಂಬಂಧ ಅನುಬಂಧ ಯಾವಾಗಲೂ ಇದೇ ಥರ ಇರಲಿ. ಎಷ್ಟೇ ಸೀಸನ್ ಬಂದರೂ ನಾವುಗಳು ಇದೇ ಥರ ಫ್ಯಾಮಿಲಿ ಥರ ಇರೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಆ್ಯಂಡ್ ಏನು ಎಕ್ಸ್ಪೆಕ್ಟ್ ಮಾಡದೆ ನಮಗೆ ಪ್ರೀತಿ ಕೊಡ್ತಿರಲ್ಲ, ಅದಕ್ಕಿಂತ ನಮ್ಗೆ ಇನ್ನೇನು ಬೇಕಾಗಿಲ್ಲ. ಸೊ ನೀವು ಹೆಮ್ಮೆ ಪಡುವಂಥ ಕೆಲಸಗಳನ್ನ ಮಾಡೋ ಅಂತ ಒಂದು ನಿಟ್ಟಿನಲ್ಲಿ ನಾವುಗಳು ಕೆಲಸ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರೀತಿ ಹಾಗೆ ಇರಲಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಮೇಡಮ್, ನೀವು ನಿಮ್ಮ ಫ್ಯಾನ್ಸಿಗೆ? ಎಸ್, ನಾನು ಯಾವಾಗಲೂ ಒಂದೇ ಮಾತು ಹೇಳೋದು, ನಿಮ್ಮಿಂದ ನಾವು ಅಷ್ಟೇ. ಆ್ಯಂಡ್ ಬಿಗ್ ಬಾಸ್ಗೆ ಮಾತ್ರ ಸೀಮಿತವಾಗಿರದೆ ಬಿಗ್ ಬಾಸ್ ಇಂದ ಆಚೆನೂ ನೀವು ನಮ್ಮನ್ನು ಫಾಲೋ ಮಾಡಿ, ನಮ್ಮ ವರ್ಕ್ನ ಫಾಲೋ ಮಾಡಿ, ನಮ್ಮ ವ್ಯಕ್ತಿತ್ವನ ತಿಳ್ಕೊಂಡು ನಮಗೋಸ್ಕರ ಒಂದಷ್ಟು ಪೋಸ್ಟ್ಸ್ಗಳು ಮತ್ತು ಎಡಿಟ್ಸ್ಗಳು ಹಾಕ್ತಿರಲ್ಲ. ಸೊ ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಲೈಫಲ್ಲೂ ನಿಮ್ಗೆಲ್ರಿಗೂ ತುಂಬ ಒಳ್ಳೇದು ಮಾಡಲಿ ದೇವರು, ಆ ಗಣೇಶ. ಎಲ್ಲರೂ ತುಂಬ ಚೆನ್ನಾಗಿರಿ. ಆ್ಯಂಡ್ ನಮ್ಮ ಫ್ಯಾನ್ ಪೇಜಸ್ ಅಂತ ಹೇಳ್ಸ್ಕೊಳ್ಳೋರು ನಿಜವಾಗ್ಲೂ ನಾನು ತುಂಬ ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಬೇರೆ ಫ್ಯಾನ್ ಪೇಜಸ್ಗೆ ಕಿತ್ತಾಡೋದಾಗಲಿ, ಬ್ಯಾಡ್ ಕಾಮೆಂಟ್ಸ್ ಮಾಡೋದಾಗಲಿ, ಬೇರೆ ಅವ್ರ ಪೇಜ್ಗೆ ಹೋಗಿ ಬ್ಯಾಡ್ ಕಾಮೆಂಟ್ಸ್ ಮಾಡೋದಾಗಲಿ, ಅದು ಯಾವುದು ಮಾಡ್ದಿರಾ ತುಂಬ ಪರಿಶುದ್ಧವಾಗಿ ಪ್ರೀತಿ ಮಾತ್ರ ಕೊಡ್ತಾ ಇದ್ದಾರೆ ಎಲ್ರಿಗೂ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ. ಹಾಗೆ ನಿಮ್ಮ ಹೊಸ ಸೀರಿಯಲ್ಗೆ, ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದಿಂದ. ಇನ್ನೂ ಯಾವ್ಯಾವೆಲ್ಲ ಪ್ರಾಜೆಕ್ಟ್ಸ್ ಬರ್ತಿದೆ, ಆ ಗಣೇಶನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್. ಕಾಯಿಸಿದ್ದಕ್ಕೆ ತುಂಬಾ ತುಂಬಾ ಸಾರಿ. ತುಂಬಾ ಜೆನ್ಯೂನ್ ಆಗಿ ಸಾರಿ ಕೇಳ್ತಾ ಇದ್ವಿ. ವೆರಿ ಸಾರಿ, ಬಿಕಾಸ್ ಶೂಟ್ ನಡೀತಾ ಇತ್ತು. ರಿಯಲಿ ಸಾರಿ. ಬಟ್ ಟೈಮ್ ಕೊಟ್ವಿ ಅಂತ ಅನ್ಕೊಂಡಿದ್ವಿ. ತುಂಬಾ ಟೈಮ್ ಕೊಟ್ರಿ, ಕಾದಿದ್ದಕ್ಕೂ ಮೋಸ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮಗೂ ಎಲ್ರಿಗೂ ಗ್ಯಾರಂಟಿ ನ್ಯೂಸ್ ಕ್ರೂ ಅಂಡ್ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದನ.